ರೈತನ ಕುಲದೊಳಗೆ ಅಡಿಗೆದ ಧರ್ಮ ಎಲ್ಲಿ ಅದಪ್ಪ, ಎಲ್ಲಿ ಅಡಿಗೆದ ಮಳಿ ಹೋಗ್ಯದ ಯಾರು ಕೇಳಾರ ದಿಕ್ಕಿಲ್ಲ ನಮ್ಗೆ. ಡಿ ಕೆ ಶಿವಕುಮಾರ್ ನೀರಿಲ್ಲ ಇವಾಗ ಬೆಳೆ ಬೆಳಿಬಾರ್ದು ಅಂತಂದಾಗ ನಿಮ್ಗೆ ಕೇಳಿದಾಗ ನಿಮ್ಗೆ ಏನ್ ಅನ್ಸಿತ್ತು? ನಮಗೆ ಭಾಳ ತಪ್ಪು ಅನ್ಸದ್ರಿ. ಬೆಳಿಬಾರ್ದಂದ್ರೆ ಮತ್ತೆ ಏನ್ ಮಾಡ್ತೀವಿ ನಮ್ಮ ಸರ್ ನಾವು ಏನ್ ಪರಿಹಾರ ಕೊಡ್ರಿ, ನಮ್ಗೆ ಏನ್ ಬೇಕಾಗ್ಯದ? ರೈತರು ಹೇಳಿದ್ರೆ ಅನ್ನನೇ ಉಣ್ಬೇಕಲ್ಲ. ವಿದ್ಯುತ್ತಿನ ಅಭಾವ ಸಹಿತ ಆಗ್ಲಿಕ್ಕೆ ಅಂತೇಳಿ ಅದೆಲ್ಲ ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಸಹಿತ ಏಕಾಏಕಿ ಹಿಂಗೆ ಹೇಳಿಕೆ ಕೊಡೋದು ತಪ್ಪು. ಈಗ ತಾವು ಅಧಿಕಾರದಾಗ ಅಲ್ಲಿ ಮೇಲೆ ಕುಂತು ಅದು ಬೇಡ ಇದು ಬೇಡ ಅಂದ್ರೆ ಹೆಂಗ್ರಿ ಮುಂದಿನ ಕೆಲಸ? ಜಗವೆಲ್ಲ ಬಿಕ್ಕುವುದು ಅಲ್ಲಿಂದ ಸತ್ಯ ಬಂದದ್ದು ಎಲ್ಲಿದ್ದಪ್ಪ ಅಂದ್ರೆ ಹಿಂಗಾರಿ ಮುಂಗಾರಿ ಬೆಳೆದಿಲ್ಲ ಅಂದ್ರೆ ಜಗತ್ತೇ ಮಣ್ಣು ತಿನ್ಬೇಕಾಗುತ್ತೆ. ಮಣ್ಣು. ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗಾಪ್ರಸಾದ್ ಅಂತ ಸರ್, ರೈತ ಸಂಘ ಅಧ್ಯಕ್ಷರು. ನಿನ್ನೆ ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾರೆ ಬೆಳೆ ಯಾವುದೇ ಥರ ಬೆಳಿಬೇಡ್ರಿ, ನೀರೆಲ್ಲ ಬರಗಾಲ ಬರ್ತದಂತ ಹೇಳಿ ಘೋಷಣೆ ಮಾಡ್ಯಾರ ನಿನ್ನೆ. ಅದು ಇವರಿಗೆ ಐಡಿಯಾ ಇದು ವಾತಾವರಣ ಇಲಾಖೆ 4 ತಿಂಗಳ ಮುಂದೆ ಹೇಳುತ್ತೆ. ಅವ್ರೇನು ಮಾಡ್ತಾರೆ, ಸರ್ಕಾರದ ಆದೇಶವನ್ನು ಅವರು ರಾಜಕೀಯ ಸಲುವಾಗಿ ಏನು ಮಾಡ್ತಾರೆ, ಇಷ್ಟು ದಿನ ಅದನ್ನು ಯಾರು ಬಿಟ್ಟುಬಿಟ್ಟಾರ. ಈಗ ಹೊಸದಾಗಿ ಸಿ ಎಮ್ ಆಗ್ಯಾರ ಮಾಡಲಿ ಏನಂತಾರೆ ಹೇಳಿಕೆ ಈ ಥರ ಕೊಟ್ಟರು. ಅವರು ರೈತರು ಮಾಡಂತಾರೆ 2003ರಾಗ 23ರಾಗ ಒಂದು ಇದು ಮೋಡ ಬಿತ್ತನೆ ಮಾಡಿರಿ ಅವೆಲ್ಲ ಮಾಡಿ ಪರ್ಯಾಯ ವ್ಯವಸ್ಥೆ ಟೆಕ್ನಾಲಜಿ ಮುಂದುವರೆದಂತ ಅವರೇ ಹೇಳ್ತಾರೆ. ಅವನ್ನು ಉಪಯೋಗ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಳ್ಳಿ. ಇಲ್ಲಿ ಎಕರೆಗೆ 1 ಲಕ್ಷ ಪರಿಹಾರ ಕೊಡಲಿ ಮಾಡಿ ಮುಂದಿನ ರೈತರು ಬೆಳಿಗ್ಗೆ ಏನು ತಿಂತಾರೆ? ಮಣ್ಣು ತಿಂತಾರೆ. ರೈತರು ಬೆಳೆದ್ರೆ ಅನ್ನನೇ ಉಣ್ಬೇಕಲ್ಲ. ಮಣ್ಣು ತಿನ್ನೋದಲ್ಲ ಆಗೋದಂತೂ ಆಗೋದಲ್ಲ. ಅದನ್ನು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ. ಟೆಕ್ನಾಲಜಿ ಎಂತ ಬಂದ ಅವು ಬಂದ ಟೆಕ್ನಾಲಜಿ ಆಗಿದ್ಮೇಲೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಯಾಕೆ ಇವ್ರಿಗೆ? ಯಾಕಂದರೆ ಇವ್ರು ಏನು ಮಾಡ್ತಾರೆ, ಎಲ್ಲ ಇದು ರೈತರನ್ನೆಲ್ಲ ಒಕ್ಕಲೆಬ್ಬಿಸ್ಬಿಡೋದು. ಒಕ್ಕಲೆಬ್ಬಿಸಿದ ಮೇಲೆ ಎಲ್ಲರೂ ಆ ಕಡೆ ಬೆಂಗಳೂರು ಭಾಗಕ್ಕೆ ಆ ಕಡೆ ದುಡಿಯೋಕೆ ಕರೆಸ್ಬೇಕು. ಈ ಉತ್ತರ ಕರ್ನಾಟಕ ಮುಂದೆ ಹಿಂದೆ ಬಿದ್ದೈತೆ. ಅದು ನಮ್ಮ ರಾಷ್ಟ್ರದಾಗೆ ಅತ್ಯಂತ ಮಳೆ ಕಮ್ಮಿ, ತೀರಾ ಕಮ್ಮಿ ಪ್ರದೇಶ ನಮ್ಮ ರಾಯಚೂರು ಡಿಸ್ಟಿಕ್ ಅಂತೂ ಪೂರ್ತಿ ಹಿಂದುಳಿದ ಡಿಸ್ಟಿಕ್ ಅಂತ ಹೇಳ್ಬಿಡ್ದೆ. ಪರಿಹಾರ ಕೊಟ್ಟರೆ ಏನು ಇಲ್ಲ ಇದಾಗ್ತಾರ ರೈತರಿಗೇನ ಸ್ವಲ್ಪ ಇದಾಗ್ತಾರೆ, ಒಳ್ಳೇದು ಮಾಡ್ದಂಗೆ ಆಗ್ತಾ. ಅದನ್ನು ಮಾಡಲಿ ಮೊದಲು. ಮುಂದಿನ ವಿಚಾರ ಅವರು ಯಾಕಂದ್ರೆ ಮುಂದಿನ 5 ಪರಿಹಾರ ಇದು ಮಾಡಿದ್ರೆ ಯಾವ್ದು ಇದಾಗ್ತಂತ ನಮ್ಮ ಅನಿಸಿಕೆ. ಸೊ ಹವಾಮಾನ ಇಲಾಖೆ ಕೂಡ 1 ವರ್ಷ ಮುಂಚೆ ಇಲ್ಲಿಂದ 6 ತಿಂಗಳ ಮುಂಚೆನೇ ಹೇಳುತ್ತೆ ಈ ರೀತಿ ವಾತಾವರಣ ಬರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ, ಮಳೆ ಇರಲ್ಲ ಅಂದ್ಗೆ. ಆದ್ರೂ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ ಸರ್? ಅಲ್ಲ ಸರ್, ಎಚ್ಚೆತ್ಕೊಂಡಾಗ ಅವ್ರ ಸೀಟು ಸಲುವಾಗಿ ಅವರೇ ಬಡದಾಡಕ್ಕೆ ಆಗಿಬಿಡ್ತಲ್ಲ ಸರ್. ಇವರು ಸಿ ಎಮ್ ಆಗ್ಬೇಕು, ಅವ್ರು ಸಿ ಎಮ್ ಅವ್ರಿಗೆ ಈ ಕೇಂದ್ರದಷ್ಟೇ ಇದ್ರ ರಾಜ್ಯದಷ್ಟೇ ಆಗಿಬಿಡೋದು. ಯಾಕಂದ್ರೆ ಫಸ್ಟಿಗೆ ಅದು ಅಧಿಕಾರಿಗಳು ಮಾಡಿದ್ರೆ ತಪ್ಪನ್ನೋದಲ್ಲ, ಅವರು ವೈಯಕ್ತಿಕ ಅದು. ಯಾಕಂದ್ರೆ ಇದನ್ನು ರೈತರಿಗೆ ಇಷ್ಟ ಮುಂದೆ ಅಲರ್ಟ್ ಯಾಕೆ ಮಾಡಿಲ್ಲ? ಅವರೇ ಬೀಜ ಕೊಟ್ಟಾರ, ಕೃಷಿ ಇಲಾಖೆಯಿಂದ ಬೀಜ ವಿತರಣೆ ಮಾಡ್ಯಾರ, ಎಲ್ಲ ಮಾಡ್ಯಾರ. ಈಗ ಮಾಡಿದ್ರೆ ಎಲ್ಲ ಒಣಗೋಗ್ಯಾವ. ಪರಿಹಾರ ಘೋಷಣೆ ಮಾಡ್ಬೇಕು. ನೀವು ಬಿತ್ತು ಬಡ್ರಿ ಬೆಳಿ ಬಡ್ರಿ ಅಂದ್ರೆ ಏನು ಮಣ್ಣು ತಿನ್ಬೇಕಾಗ್ತ? ರೈತರೆಲ್ಲ ಮತ್ತೆ ಅಲ್ಲಿ ಬೆಂಗಳೂರಾಗ ಹೋಗ್ಬೇಕಾಗ್ತ ದುಡ್ಯಾಕ. ಸರ್ ಮೊನ್ನೆ ತುಂಗಭದ್ರಾ ಡ್ಯಾಮ್ ಉದ್ಘಾಟನೆ ಮಾಡಿದ್ರು, ಮತ್ತೆ ನೀರು ಬರ್ತಾವ ಅಂತ ಅವರೇ ಹೇಳಿದ್ದಾರೆ. ಅಲ್ಲ ಸರ್, ಅದೇ ಹೇಳ್ತಾರ, ಅವ್ರಿಗೆ ಗೊತ್ತಿಲ್ಲ ಸರ್. ಮತ್ತೆ ಹವಾಮಾನ ಇಲಾಖೆದವ್ರು ಯಾವಾಗ 1 ವರ್ಷದ 6 ತಿಂಗಳ ಮೊದಲು ಹೇಳ್ಯಾರ. ಮತ್ತೆ ಹೆಂಗ ಈಗ ರೈತರು ಮುಗ್ದರು ಮರ್ಚಬೇಕು, ಮತ್ತೆ ಬಿಡ್ತಾರೆ ರೈತರು. ಈ ವಿಷಯ ಆದ್ರೆ ಮತ್ತೆ ಬಿಡ್ತಾರೆ. 4 ದಿನಕ್ಕೆ ಯಾರು ಒಳ್ಳೆ ವಿಷಯ ಬಂದ್ರೆ ಅದಕ್ಕೆ ಅಂತ ರೈತರು ಮುಗ್ದ್ರಾಗ ಆಟ ಆಡೋದಕ್ಕೆ ರಾಜಕೀಯ ನಾಯಕರು. ನಿಮ್ಗೆ ಏನು ಅನಿಸುತ್ತೆ ಇದು ಕೇಳಿದಾಗ? ಯಾರು ನೋಡ್ರಿ, ತಾವು ಎಲ್ಲ ಸಾಮೂಹಿಕ ಒಳ್ಳೇದು ಮಾಡ್ತೀವಿ ಅಂತಾರೆ, ಯಾರು ಮಾಡೋದಕ್ಕಿಲ್ಲ. ಅದು ವೈಯಕ್ತಿಕ ಬಡದಾಡೋದು ಅಷ್ಟೇ. ರೈತರಿಗೆ ಯಾವ್ದು ಒಳ್ಳೇದು ಮಾಡ್ತೀವಿ ನಾವು, ರೈತರು ಬೆನ್ನೆಲುಬು. ನಾವು ಅಸೆಸ್ ಇಲಾಖೆ ಮಾಡ್ತೀವಿ, ಯಾವುದೂ ಮಾಡೋದಿಲ್ಲ. ರೈತ ಸರ್ಕಾರಗಳು ಬರತಾನೆ. ಇದು ನಮ್ಮ ರೈತರ ಬರ ಇಷ್ಟೇ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸಿಎಂ ಹೇಳಿಕೆ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ನಮಗೆ ದಿಗ್ಭಂಗ ಇದೆ. ಸಿಎಂ ಹೇಳಿಕೆ ಅಂದ್ರೆ ಏನನ್ನ ಯಾವನ ಮತ್ತೆ ಟ್ಯಾಬ್ಲೆಟ್ ಥರ ಏನು ಕೊಡ್ತಾರ ಸಿಎಂನವರು ಹೊಸ ಮತ್ತೆ ತಯಾರು ಮಾಡಿ ಮತ್ತೆ ಅನ್ನ ಬೆಳಿಬಾರ್ದು. ಮತ್ತೆ ಏನು ತಿನ್ಬೇಕಂತ ಯಾವನ ಮತ್ತೆ ಏನು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಯಾರ ಅಂತ ನಮ್ಮ ಅನಿಸಿಕೆ. CM ಸಾಹೇಬ್ರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಿಂಗಾರಿ ಮುಂಗಾರಿ ಬೆಳೆದಿಲ್ಲ ಅಂದ್ರೆ ರೈತ ಜಗವೆಲ್ಲ ಬಿಕ್ಕುವುದು ಅಲ್ಲಿಂದ ಸತ್ಯ ಬಂದದ್ದು ಎಲ್ಲಿದ್ದಪ್ಪ ಅಂದ್ರೆ ಹಿಂಗಾರಿ ಮುಂಗಾರಿ ಬೆಳೆದಿಲ್ಲ ಅಂದ್ರೆ ಜಗತ್ತೇ ಮಣ್ಣು ತಿನ್ಬೇಕಾಗುತ್ತೆ. ಮಣ್ಣು. ಇವತ್ತು ನಿಜವಾದ ಜ್ಞಾನಿ ಪರಮಾತ್ಮ ಸ್ವರೂಪ ಒಂದು CMನ ಮಾಡಿರ್ತಾರಪ್ಪ ಅಂದಮೇಲೆ ಅದಕ್ಕೆ ಏನು ರಕ್ಷತೆ ಮಾಡ್ಬೇಕ್ರಿ ಇವರು? ಜನ್ಮ ಜೀವನದಲ್ಲಿ ಇವತ್ತು ನರನಾಡಿ ಯಾಕಂದ್ರೆ 365 ನರನಾಡಿಯಲ್ಲಿ ಇವತ್ತು CMನ ಎದಕ್ಕೆ ಮಾಡಿರ್ತಾರೆ? ಜಗತ್ತ ರಕ್ಷಣೆ ಮಾಡಕ್ಕೆ ಮಾಡಿರ್ತಾರೆ. ಇವತ್ತು CM ಸಾಹೇಬ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವತ್ತು ಮನವಿ ತೊಗೊಂಡು ಅವ್ರು ಹೆಂಗಪ್ಪ ಅಂದ್ರೆ ಅವರು ವಿಚಾರ ಮಾಡಿ ರೈತನ ಬಿತ್ತನೆ ಮಾಡಿ ಬೀಜ, ತೊಗರಿ ಬೀಜ, ಸೂರ್ಯಪಾನ ಬೀಜ ತಾವೇ ಆಗ್ರಹದಿಂದ ಕಳಿಸಿ ಇವತ್ತು ಬಿತ್ತನೆ ಮಾಡಿ ಇವತ್ತು ರೈತಿಗೆ ಸಲಹೆ ಸಾಕಾರಿಲ್ಲ ಅಂದ್ರೆ ಇವತ್ತು ಎಷ್ಟು ತ್ರಾಸ ಆಗತ್ತೆ ರೀ? ಮಾಡ್ಬೇಕಲ್ರಿ ವಿಚಾರ. ನಾವೇ ಅಂತ ತಿಳ್ಕರಿ. ಈಗ ತಾವು ಅಧಿಕಾರದಾಗ ಅಲ್ಲಿ ಮೇಲೆ ಕುಂತು ಅದು ಬೇಡ ಇದು ಬೇಡ ಅಂದ್ರೆ ಹೆಂಗ್ರಿ ಮುಂದಿನ ಕೆಲಸ? ಜಗತ್ತೇ ನೋಡ್ಬೇಕಲ್ರಿ. ಮೊದಲೇ ಹೇಳ್ತಾರೆ, ಯಾಕಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ರೈತನ ಕುಲದೊಳಗೆ ಅಡಿಗೆದ ಧರ್ಮ ಎಲ್ಲಿ ಅದಪ್ಪ, ಎಲ್ಲಿ ಅಡಿಗೆದ ಮಳಿ ಹೋಗ್ಯದ ಯಾರು ಕೇಳಾರ ದಿಕ್ಕಿಲ್ಲ ನಮ್ಗೆ. ಅದಕ್ಕೆ ಸಲಹೆ ಸಹಕಾರದಿಂದ ನಮ್ಗೆ ಪರಿಹಾರ 1 ಲಕ್ಷ ರೂಪಾಯಿ ನೋಂದಣಿ ಮಾಡಿದ್ರೆ ರೈತಗೆ ಒಳ್ಳೇದಾಗುತ್ತಾ? ಮೇಲತ್ತು ಗೊಬ್ಬರನ ಟೈಟ್ ಮಾಡಿ FID ಮಾಡಿ ಎಲ್ಲ ಹೈರಾಣ ಮಾಡಿಬಿಟ್ರ ಹೆಂಗ್ರಿ ಇದ್ರ ಪರಿಸ್ಥಿತಿ? ಮುಂದಿನ ಕೆಲಸ ಮಾಡ್ಬೇಕಾ ಮಾಡಬಾರ್ದ? ರೈತರು ಏನು ಮಾಡಮ್ಮ? ಮಳೆ ಹೋಗ್ಯದಂತ ಹೈರಾಣ ಇಲ್ಲಿಗೆ ಒತ್ತೈದಿಂದ ಪೂರ ಮನುಷ್ಯಗೆ ತ್ರಾಸ ಆಗ್ಯದ.
ಈಗಿನ ಮನುಷ್ಯ ಹೆಂಗೆ ಮಾಡ್ಬೇಕು? ಸಿ ಎಂ ಸಾಹೇಬ್ರು ತಾವು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಭಾಳ ಎಚ್ಚರ ಸಂಗಟ ವಿಚಾರ ಮಾಡ್ಬೇಕ್ರಿ. ಯಾಕಂದ್ರೆ ಬಸವಣ್ಣಪ್ಪನವ್ರು ವಚನ ಸ್ವೀಕಾರ ಮಾಡ್ಯಾರ, ಇವ್ರು ಎಂತೆಂಥವು ಮಾಡ್ಯಾರ, ಅವ್ರು ಮಾಡಿದ್ದು ನಮ್ಗೆ ಗೊತ್ತೈತಿ. ನಾವು ಹೇಳಾಗಲ್ಲ. ಯಾಕೆ ಹೇಳ್ಬೇಕಂದ್ರೆ ಬಸವಣ್ಣನ ಧರ್ಮದಿಂದ ನಡೆದ್ರೆ ಹೆಂಗಿರ್ತದ, ಪರಮಾತ್ಮ ಸ್ವರೂಪ ಇರ್ಬೇಕು. ಅದಕ್ಕೆ ಅದ್ರ ಸತ್ಯದಾಗ ನಾವು ಇನ್ನೂ ಒಂದು ಹೆಚ್ಚಿನ ಮಾಹಿತಿಗೆ ಏನು ಮಾತಾಡೋಕೆ ಅವಕಾಶ ಇಲ್ಲದ ಈಗ ನಮಗೆ ರೈತಗೆ ಬೆಂಬಲ ಘೋಷಣೆ ಕೊಟ್ಟು ನಮ್ಗೆ ಮಾಡ್ಬೇಕು. ಡ್ಯಾಮಲ್ಲಿ ನೀರಿಲ್ಲಲ್ಲ ಸರ್, ಹೆಂಗ್ ಡ್ಯಾಮಿನಲ್ಲಿ ನೀರಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬೆಂಬಲ ಘೋಷಣೆ ಕೊಡಂತ ಕೇಳ್ತಾ ಇದೀವಿ ಸರ್ ನಾವು. ಪರಿಹಾರ ಕೊಟ್ರೆ ನಮ್ಗೆ ಅನುಕೂಲ ಪರಿಹಾರ ಕೊಟ್ರೆ ಅನುಕೂಲ ಈಗ ಅವ್ರು ನೀರು ಎಲ್ಲಿ ಮಳೆ ಬರ್ತಾ ಇಲ್ಲ, ಅವ್ರು ಮಳೆ ಬರೋದಿಲ್ಲ ಅಂದ್ರೆ ಮತ್ತೆ ಅದ್ರ ಸಲುವಾಗಿನೇ ರೈತಾಪಿಗೆ ಮತ್ತೆ ಎಲ್ಲಷ್ಟು ಪರಿಹಾರ ಕೊಟ್ಟು ನಮ್ಗೆ ಹಿಂಗಡಿಸ್ಬೇಕಲ್ರಿ. ಈಗ ಬೆಳೆದಿಲ್ಲ ಅಂದ್ರೆ ಬೋರ್ವೆಲ್ ಎಲ್ಲ ಬೋರಿನಾಗ ನೀರು ಜಲ ಬತ್ತಿ ಹೋಗ್ಯದ. ಈಗ ಮಳೆ ಇದ್ರೆ ಎಲ್ಲ ಜಲದಾಗ ನೀರು ಇರ್ತದಲ್ರಿ, ಎಲ್ಲಿ ಇರ್ತದ್ರಿ? ಎಲ್ಲ ಕಡೆನೇ ಏನೂ ಇಲ್ಲ. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ನಾವು ವಿಚಾರ ಮಾಡ್ಬೇಕಲ್ರಿ. ಇಲ್ಲ, ಅವರು ಡಿ ಕೆ ಶಿವಕುಮಾರ್ ನೀರಿಲ್ಲ ಇವಾಗ ಬೆಳೆ ಬೆಳಿಬಾರ್ದು ಅಂತಂದಾಗ ನಿಮ್ಗೆ ಕೇಳಿದಾಗ ನಿಮ್ಗೆ ಏನ್ ಅನ್ಸಿತ್ತು? ನಮಗೆ ಭಾಳ ತಪ್ಪು ಅನ್ಸದ್ರಿ. ಬೆಳಿಬಾರ್ದು ಅಂದ್ರೆ ಮತ್ತೆ ಏನು ಮಾಡ್ತೀವಿ ನಮ್ಮ ಸರ್? ನಾವು ಏನು ಪರಿಹಾರ ಕೊಡ್ರಿ? ನಮಗೇನು ಬೇಕಾಗ್ಯದ? 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಿ 1 ಎಕರೆಗೆ. ಮತ್ತೇನು ಮಾಡೋದಾಗದ್ರಿ? ಮತ್ತೆ ಈಗ ಈ ಬಿತ್ತನೆ ಅಂತ ಎಲ್ಲ ರೈತಂತೂ ಲಾಸ್ ಆಗಿಬಿಟ್ಟಾನ. ಈಗ ರೈತಿಗೆ ಲಾಸ್ ಆದದ್ದು ಮತ್ತೆ ನೋಡ್ಬೇಕಲ್ರಿ? ನೋಡ್ಬೇಕಾ ಬ್ಯಾಡ್ರಿ? ಇದು ನೋಡ್ಬೇಕ್ರಿ, ಅವಶ್ಯವಾಗಿ ನೋಡ್ಬೇಕು. ಸಿ ಎಂ ಸಾಹೇಬ್ರಿಗೆ ತಲುಪಂಥ ಕೆಲಸ. ಯಾಕಪ್ಪ ಅಂದ್ರೆ ಜಗತ್ತದ ಪರಮಾತ್ಮ ಸ್ವರೂಪಿ ನೀನು ಸಿ ಎಂ ಸೀಟ್ನಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ಭಾಳ ಜಾಗ್ರತೆಯಿಂದ ರೈತಗೆ ಅರಿವು ಮೂಡಿಸೋಂಥ ಕೆಲಸ ನೀವು ಮಾಡಬೇಕು. ಇಲ್ಲ, ನೀರು ಮಳೆ ಬಂದಾಗ ನೀರು ಬಿಡ್ತೀವಿ ಅಂತ ಹೇಳಿದಾರೆ. ಮಳೆ ಬಂದಾಗ ನೀರು ಬಿಟ್ರೆ ಒಬ್ಬತ್ತಿಗೆ ಬದುಕ್ತಾರ್ರಿ. ಜಗತ್ತೇ ಬದುಕ್ಬೇಕಾದ್ರೆ ಹೆಂಗೆ ಬರ್ತದೆ? ಇಡೀ ಕರ್ನಾಟಕ ಬದುಕ್ಬೇಕಲ್ರಿ ಸರ. ಸಸಿ ಹಾಕ್ಬೇಕು. ಹೌದು, ನೀರು ಒಮ್ಮೆಗಿದ ನೀರು ಬಂದ್ರೆ ಸಸಿ ಬರ್ತೇನ್ರಿ? ಎಲ್ಲ ಬೋರಿನಾಗ ಎಲ್ಲ ಜಲ ಬತ್ತಿ ಹೋಗ್ಯದ. ಎಲ್ಲಿಂದ ಬರ್ತದ್ರಿ ಸಸಿ? 1 ತಿಂಗಳು 1 ತಿಂಗಳು ಬೇಡ, 35 ದಿನ 36 ದಿನ ಬೇಕ್ರಿ. ಸಸಿ ಒಮ್ಮೆಗೆ ನೀರು ಬಂದಾಗ ನೀರು ಬಿಟ್ರ ಇಲ್ಲಿ ಸಸಿ ಬರ್ತತೇನ್ರಿ? ಅದ್ರ ಸಂಬಂಧನೇ ಅರ್ಥ ಇಟ್ಕೊಂಡು ನೋಡ್ರಿ, ವಿಚಾರ ಮಾಡ್ಬೇಕು. ತಾವು ಅಧಿಕಾರದಲ್ಲಿದ್ದಾರ, ವಿಚಾರದಿಂದ ಮಾಡಿ ನಮ್ಮ ರೈತಗ ಏನಿದ್ರನ್ನ ಪರಿಹಾರ ಕೊಡೋಂಥ ಪ್ರಯತ್ನ ಮಾಡ್ಬೇಕಂತೇಳಿ ನಾವು 2 ಮಾತು. ಈ ಸುದ್ದಿಗೋಷ್ಠಿ ಮಾಡೋಕ್ಕೆ ಮುಂಚೆ ಪರಿಹಾರ ಘೋಷಣೆ ಮಾಡಿ, ಎಕರೆಗೆ 1 ಲಕ್ಷ ರೂಪಾಯಿದಂಗೆ ಪರಿಹಾರ ಘೋಷಣೆ ಮಾಡಿ ಈ ಹೇಳಿಕೆ ಕೊಡಬೇಕಾಗಿತ್ತು. ಇದೆಲ್ಲೋ ರೈತರನ್ನ ಒಂದು ಒಕ್ಕಲೆ ತಿಳಿಸುವ ಕೆಲಸ ಮಾಡ್ಲಿಕ್ಕತ್ತಾರ. ಅದಲ್ಲದೇ ಈ ಹಿಂದೆ ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು 2 ಹೇಳಕತ್ತಾರ, ವಿದ್ಯುತ್ತಿನ ಅಭಾವ ಸಹಿತ ಆಗ್ಲಿಕ್ಕತ್ತದ ಅಂತೇಳಿ. ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಸಹಿತ ಏಕಾಏಕಿ ಹಿಂಗೆ ಹೇಳಿಕೆ ಕೊಡೋದು ತಪ್ಪು. ಇದನ್ನು ತಾವು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ತಿಳ್ಕೋಬೇಕು. ನಿಮ್ಮನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಕಳಿಸಿರೋದು ಈ ರೀತಿ ಹೇಳಿಕೆ ಕೊಡೋದಕ್ಕಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಕರೆಗೆ 1 ಲಕ್ಷ ರೂಪಾಯಿದಾಗ ಹಾಕಿ ರೈತರಿಗೆ ನೆರವಿಗೆ ಬರ್ಬೇಕಂತ ಒತ್ತಾಯ ಮಾಡಿ. ಸೊ ಬೋರ್ವೆಲ್ ಗಿರ್ವೆಲ್ ಇದ್ವಲ್ಲ ಸರ್, ಅವ್ರಿಗೆ ಅದು ವ್ಯವಸ್ಥೆ ಮಾಡಬಹುದು. ಆ ಬೋರ್ವೆಲ್ ಸಲುವಾಗಿ ನಾವು ಸಸಿ ಮೇಲೆ ಹಾಕ್ಕೊಂತೀವಿ. ಈಗ ಯಾಕಂದ್ರೆ ಹಿಂದಕ್ಕೆಲ್ಲ ನಾವೆಲ್ಲ ಬಿತ್ತನೆ ಮಾಡ್ತಿದ್ವಿ. ಮಳೆಗಾಲ ಬರ್ಲಾದಾಗ ಆಗಸ್ಟ್ ತನಕ ನಾವು ಮಳೆ ಬರ್ಲಾದಾಗ ಏಕಾಏಕಿ ಡ್ಯಾಮ್ ತುಂಬಿಂದ ಸಸಿ ತಗೊಂಬ ಅಂದ್ರೆ ಎಲ್ಲಿಂದ ತರೋದಾಗತ್ತ? ಈ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ವಿಧಾನಸೌಧದಲ್ಲಿ ಕುಂತ ಸಸಿ ಕೊಡ್ತಾರ, ನಮ್ಮ ನೀರು ಡ್ಯಾಮ್ ತುಂಬ ಕೂಡಲೇ. ಈಗ ಒಣ ಬೇಸಾಯ ಬಿತ್ತನೆ ಮಾಡಿದವ್ರ ಪರಿಸ್ಥಿತಿ ಅವ್ನು. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದಕ್ಕೆ ಏನೈತಿ ಪರಿಹಾರ ಘೋಷಣೆ ಮಾಡಲಿ. ಇದು ಆದ ನಂತರ ತಾವು ಏನಂತ ಹೇಳಿಕೆ ಕೊಡ್ತಾರೆ ಕೊಡಲಿ. ರೈತರನ್ನ ಎಲ್ಲೋ ಬೆಂಗಳೂರಲ್ಲಿ ಕೆಲಸಕ್ಕೆ ಕರೆಯೋದಕ್ಕೆ ಒಂದು ನೆವ ಡೈರೆಕ್ಟಾಗಿ ಕರೀಲಾರ್ದನ್ನ ಇಂಡೈರೆಕ್ಟಾಗಿ ಈ ರೀತಿ ಹೇಳಿಕೆ ಕೊಟ್ಟು ಒಕ್ಕಲಿ ತಿಳಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ ಕಾಣುತ್ತೆ. ಹೆಂಗೆ ಸರ್, ಹೆಂಗೆ ಬೆಂಗಳೂರು ಕರಿಬೇಕಂತ? ಮತ್ತು ಇಲ್ಲಿ ಬೆಂಗಳೂರಲ್ಲಿ ದುಡಿಯೋಕ್ಕೆ ಜನಸಂಖ್ಯೆ ಕಡಿಮೆ ಆಗ್ಯದ. ಈಗ ಆಲ್ರೆಡಿ ಬಿಡದಿ ಹೋರಾಟದಲ್ಲಿ ಜನರನ್ನು ಒಕ್ಕಲಿ ತಿಳಿಸಕತ್ತಾರ, ಕೃಷಿ ಭೂಮಿ ಕಸಗಾಳಕತ್ತಾರ. ಈ ರೀತಿ ಹಲವಾರು ಬೇರೆ ಬೇರೆ ಯೋಜನೆ ರೀತಿಯಿಂದ ಇದೆಲ್ಲ ನಮ್ಮ ತಾಲೂಕಿನಲ್ಲಿ ವಿಂಡ್ ಪವರಿಂದ ರೈತರನ್ನ ಒಕ್ಕಲಿ ತಿಳಿಸಕತ್ತಾರ. ಇವರೆಲ್ಲರೂ ಎಲ್ಲಿಗೆ ಹೋಗ್ಬೇಕು? ನಾಳೆ ದುಡ್ಡು ಖಾಲಿ ಆಗ್ತದೆ, ಬೆಂಗಳೂರಿಗೆ ಹೋಗ್ಬೇಕು ದುಡಿಯೋಕೆ. ಆ ರೀತಿ ಅಲ್ಲಿ ಬೆಂಗಳೂರನ್ನೇ ಬೆಳೆಸಕತ್ತಿರೋ ಹೊರತು ಬೆಂಗಳೂರಿಗೆ ದುಡಿಯೋಕೆ ಜನರನ್ನ ಬೇಕಾಗಿರೋ ಹೊರತು ಇವರಿಗೆ ಬಿತ್ತಿ ಬೆಳೆಯೋದು ಬೇಕಾಗಿಲ್ಲ. ಒಟ್ಟಿಗೆ ಅವರ ಆಹಾರ ಊಟ ಮಾಡ್ತಾ ಇದ್ದಾರೆ. ಪರಿಹಾರ ಘೋಷಣೆ ಮಾಡಲಿ. ಅಥವಾ ಈಗ ಅಕಸ್ಮಾತ್ ಮಳೆ ಬಂದರೆ ಬೆಳಿಲಪ್ಪ, ಇಲ್ಲ ಅಥವಾ ಆಗಲ್ಲ ಅಂದ್ರೆ ನಾವು ಪರಿಹಾರ ಘೋಷಣೆ ಮಾಡೋದು ಮುಂದಿನ ದಿನಗಳೆಲ್ಲ ಅಂತ ಆ ಭಾವನೆ ಬರಲ್ಲ ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಬಿತ್ತನೆ ಮಾಡಿದ್ರಲ್ಲ ಸರ್, ಇವಾಗ ಈ ಬಿತ್ತನೆ ಮಾಡಿದಕ್ಕೆ ಪರಿಹಾರ ಘೋಷಣೆ ಮಾಡ್ಬೇಕು. ಈಗ ಅವರೇ ಹೇಳ್ಬಿಟ್ಟವ್ರಲ್ಲ, ಬರಗಾಲ ಐತಿ, ಹೆಂಗೆ ಬಿತ್ತನೆ ಮಾಡ್ಕೋಬಾರ್ದು, ಬಿತ್ತಿದವ್ರಿಗೆ ಪರಿಹಾರ ಕೊಡ್ಲಿ, ಮುಂದೆ ಪರಿಹಾರ ಕೊಟ್ಟು ನಂತರ ತೀರ್ಮಾನ ತಗೊಳ್ಳೋರು. ಇವಾಗ ಏನೇನು ಬಿತ್ತನೆ ಮಾಡಿದ್ರು ಸರ್ ರೈತರು? ತೊಗರಿ, ಸಜ್ಜಿ, ಸೂರ್ಯಕಾಂತಿ, ಹತ್ತಿ, ಮೆಕ್ಕೆಜೋಳ, ಕಾಯಿಪಲ್ಯ, ಈ ರೀತಿ ಹಲವಾರು ಬೆಳೆಗಳು ಬೆಳೆದಿದೆ ಈ ಭಾಗದಲ್ಲಿ. ಸೊ ಮುಂದೆ ಕೂಡ CM ಅವರು ಇದೇ ಬೆಳೆ ಬೆಳಿಬೇಕಂದ್ಗೇಸಿ ಹೇಳ್ತಾರೆ ಅವರಲ್ವಾ? ಅಲ್ಲ, ಅದೇ ಹೇಳಿಕೆ ಕೊಡಕತ್ತೀವಿ ಅವ್ರು ಅದೇ ರೀತಿ ಹೇಳಂಗೆ ಕಾಣ್ತಾರೆ. ಒಂದೇ ಬೆಳೆ ಬೆಳೆಯಕ್ಕೆ ಈ ಪ್ರದೇಶದಲ್ಲಿ ಒಂದು ಬೆಳೆ ಬೆಳೆದ್ರೆ ಇನ್ನೊಂದು ಪ್ರದೇಶದಲ್ಲಿ ಒಂದು ಬೆಳೆ ಬೆಳೀತಾರೆ, ಇನ್ನೊಂದು ಪ್ರದೇಶದಲ್ಲಿ ಒಂದು ಕಡೆ ಶುಂಠಿ ಬೆಳೆದ್ರೆ ಒಂದು ಕಡೆ ತೆಂಗು ಬೆಳೆತಾರೆ, ಒಂದು ಕಡೆ ಅಡಿಕೆ ಬೆಳೀತಾರೆ, ಒಂದು ಕಡೆ ಭತ್ತ ಬೆಳೀತಾರೆ. ಇಲ್ಲಿ ನಮ್ಮ ಭಾಗದಲ್ಲಿ 12ನೇ ಭಾಗ ಭತ್ತ ಬೆಳೆ ಜನ ಐತಿ. ಈ 4ನೇ ಭಾಗ ತೊಗರಿ ಬೆಳೆ 10 ಪೈಸೆ 15 ಪೈಸೆ ಭಾಗ ತೊಗರಿ ಬೆಳೆ ಜನ ಐತಿ. ಈ ಕಡೆ ಸಜ್ಜಿ ಬೆಳೆ ಜನ ಐತಿ, ಸೂರ್ಯಕಾಂತಿ, ಹತ್ತಿ,
ಈಗ ನಾವು ದೇವದುರ್ಗ ಭಾಗದಲ್ಲೆಲ್ಲ ಹತ್ತಿ ಜಾಸ್ತಿ ಇದೆ. ಈ ರೀತಿ ಬೆಳೆಗಳನ್ನಿದ್ದಾಗ ಇದನ್ನೇ ಬೆಳೆ ಅಂತೀವಿ ಅಂದರೆ ನಾವು ಅದನ್ನ ಸಮಂಜಸವಾದ ಉತ್ತರ ಅಲ್ಲ, ಸರಿಯಾದ ತೀರ್ಮಾನ ತಗೋಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಹೇಳಿಕೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನೀವು? ಈ ಪರಿಹಾರ ಘೋಷಣೆ ಮಾಡಲಿ. ಪ್ರಥಮವಾಗಿ ಯಾವುದೇ ಬರಗಾಲ ಬರ್ಲಿಕ್ಕತ್ತದಂತ ಅವರೇ ಹೇಳ್ತಿದ್ದಾರೆ. ಫಸ್ಟ್ ರೈತರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು, ಮೊದಲ ಎಕರೆಗೆ 50,000, 6 ತಿಂಗಳಿಗೆ 50,000, 6 ತಿಂಗಳಿಗೆ 50,000 ಅಂದರೆ ಎಕರೆಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಲಿ. ಆ ನಂತರ ನಾವು ಮುಂದಿನ ತೀರ್ಮಾನ ನಾವು ಏನು ನಾವು ಬಿತ್ತಬೇಕು ಬೆಳಿಬೇಕಂದ್ರೆ ನಾವು ತೀರ್ಮಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.